ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜಸ್ಟ್ ಮೊನ್ನೆ ಸಿ ಎಂ ನೇತೃತ್ವದ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಳ ಮೀಸಲಾತಿಯ ಒಂದು ಗೊಂದಲ ಏನಿತ್ತು, ಫೈನಲಿ ಅದು 15% ಅದನ್ನು ಹೇಗೆ ಯಾವ್ಯಾವ ಸಮುದಾಯಗಳಿಗೆ ಹಂಚಿಕೆ ಮಾಡಲಾಗ್ತಿದೆ ಅಂತಂದ್ಬಿಟ್ಟು ಒಂದು ಸಭೆಯಲ್ಲಿ ನಿರ್ಧಾರವನ್ನು ಮಾಡಿದ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಿ ಎಂ ಅವರು ಅದನ್ನು ಮಾತನಾಡಿದ್ದಾರೆ. ಇದಾದ ಬೆನ್ನಲ್ಲೇ ಈಗ ಸಾಕಷ್ಟು ಜನ ಇದಾಯಿತು. ಈಗ ತುಂಬ ಇಲಾಖೆಗಳ ಒಂದು ನೋಟಿಫಿಕೇಷನ್ ಏನಕ್ಕಾಗಿಲ್ಲ ಅಂತಂದರೆ ದ ರೀಸನ್ ಬಿಹೈಂಡ್ ಈ ಒಳ ಮೀಸಲಾತಿ ಎಸ್ ಇದ್ದಿದ್ದರಿಂದಾಗಿ ಈಗೇನಾಗಿದೆ, 56,000 ವಿವಿಧ ಇಲಾಖೆಗಳ ನೇಮಕಾತಿಗಳನ್ನು ನಾವು ಮಾಡ್ತೀವಿ ಅಥವಾ ಅವುಗಳ ಪ್ರಕ್ರಿಯೆಗಳನ್ನು ಸಾಧ್ಯವಾದಷ್ಟು ಬೇಗ ಕೈಗೆತ್ತಿಕೊಳ್ಳಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಏನು ಹೇಳಿದರೆ, ಈಗ ಸಾಕಷ್ಟು ಜನ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ದ ಹೈಯೆಸ್ಟ್ ನಂಬರ್ ಆಫ್ ಹುದ್ದೆಗಳಿರೋದ್ರಿಂದ ಒಂದಷ್ಟು ಜನ ಅರ್ಹತಾ ಪರೀಕ್ಷೆಯ ಬಗ್ಗೆಯೂ ಕೇಳ್ತಾ ಇದ್ದಾರೆ, ಮತ್ತೊಂದಷ್ಟು ಜನ CET ಎಕ್ಸಾಮ್ ಬಗ್ಗೆಯೂ ಕೇಳ್ತಾ ಇದ್ದಾರೆ. ಯಾವ ಎಕ್ಸಾಮ್ ಫಸ್ಟ್ ನೋಟಿಫಿಕೇಷನ್ ಆಗ್ಬೋದು ಹಾಗೆ ಹೀಗೆ ಅಂತ. ಒಂದನ್ನು ಫಸ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗಿದೆ. ಇದೇನಪ್ಪ ಅಂದರೆ ರಿಟರ್ನ್ ಡಾಕ್ಯುಮೆಂಟಲ್ಲಿ ಬರಬೇಕು, ದ ಅಫಿಷಿಯಲ್ ರೆಕಾರ್ಡ್ ಅಥವಾ ಒಂದು ಅಫಿಷಿಯಲ್ ಕಾಪಿ ಅಂತ ಹೇಳ್ತೀವಿ. ಹೇಗೆ ಒಂದು ಇಲಾಖೆಯ ಒಂದು ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟ ಆಗುತ್ತೋ ಆ ರೀತಿಯಲ್ಲಿ ಅದೊಂದು ರಿಟರ್ನ್ ಡಾಕ್ಯುಮೆಂಟಾಗಿ ಬರಬೇಕು. ಇಟ್ ವಿಲ್ ಕಮ್, ಅದು ಬರುತ್ತೆ ಅದು. ಇದು ಇಮಿಡಿಯೇಟ್ ಆಗುತ್ತಾ ಅಂತಕ್ಕಂಥ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕೆಂದರೆ ಈಗ ರಿಸರ್ವೇಷನ್ಸ್ದೆಲ್ಲ ಇಶ್ಯೂಸ್ ಕ್ಲಿಯರ್ ಆದ ನಂತರದಲ್ಲಿ ರೋಸ್ಟರ್ ಪ್ರಿಪ್ರೇಷನ್ ಮಾಡಬೇಕು ಅಲ್ವಾ, ಅವೆಲ್ಲವನ್ನು ಮಾಡಿದ ನಂತರದಲ್ಲಿ ಅವ್ರು ನೋಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಜನಗಣತಿ ಇಸ್ ಗೋಯಿಂಗ್ ಆನ್, ಇದಾದ ನಂತರದಲ್ಲಿ ಈಗ ನಿಮಗೆಲ್ಲ ಗೊತ್ತೇ ಇದೆ ರಾಜ್ಯದ ಒಂದು ಬೆಳವಣಿಗೆ ಏನೆಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಎಲೆಕ್ಷನ್ಸ್ ಇವೆಲ್ಲ ಪ್ರತಿ ಪಕ್ಷಗಳು ಎಲೆಕ್ಷನ್ಸ್ ಕಡೆ ಮುಖ ಮಾಡ್ತಾ ಇರುವಂಥದ್ದು, ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಅವರು ಹಾಗೆ ಭದ್ರಪಡಿಸ್ಕೊಳ್ಳಿಕ್ಕೆ ಇವೆಲ್ಲವೂ ಇದ್ದೇ ಇದೆ. ಈಗ ತುಂಬ ಜನ ಟೀಚರ್ ಇಕ್ವಿಪ್ಮೆಂಟಲ್ಲಿ ದಟ್ ಈಸ್ CET ಫಸ್ಟ್ ಆಗುತ್ತೋ ಅಥವಾ TET ಫಸ್ಟ್ ಆಗುತ್ತೋ ಹೀಗೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ದಯಮಾಡಿ ಈಗ ಏನಾಗಿದೆ ಅಂತಂದರೆ ಈ ಅರ್ಹತಾ ಪರೀಕ್ಷೆ ಅಂತ ಏನಿದೆ TET ಎಕ್ಸಾಮಿನೇಷನ್ನು, ಇದಂತೂ ಪ್ರತಿ ವರ್ಷ ರೆಗ್ಯುಲರ್ ಆಗಿ ನಿಮಗೆ ಕಂಡಕ್ಟ್ ಆಗ್ತಾ ಇದೆ. ಅಂದರೆ ಎವ್ರಿ ಇಯರ್ ನೋಟಿಫಿಕೇಷನ್ ಆಗೋದು ಒಂದು 4 ರಿಂದ 5 ತಿಂಗಳು ಅಥವಾ ಒಂದೊಂದು ಸಲ 6 ತಿಂಗಳು ಲೇಟ್ ಆಗ್ಬೋದು ಅವರು. ಆದರೆ ಈ ಅರ್ಹತಾ ಪರೀಕ್ಷೆಯ ನೋಟಿಫಿಕೇಷನ್ ಅಂತೂ ಮಾಡೇ ಮಾಡ್ತಾರೆ, ಅದು ನಿಮ್ಗೆ ಗಮನಕ್ಕಿರಲಿ. ಆದರೆ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂತಂದರೆ ಈ CET ಎಕ್ಸಾಮಿನೇಷನ್ ನೋಟಿಫಿಕೇಷನ್ನು ತುಂಬ ವರ್ಷಗಳು ಮಾಡೋದೇ ಇಲ್ಲ. ಇದು ಪ್ರಾಬ್ಲಮ್ ಆಗಿರುವಂಥದ್ದು. ನೋಡಿ, ಲಾಸ್ಟ್ ಟರ್ಮ್ ಆಫ್ GPET ನೋಟಿಫಿಕೇಷನ್ ಆದ ನಂತರದಲ್ಲಿ ಇವತ್ತು 2026 ನಾವು ಈಗ. ಎಷ್ಟು ವರ್ಷಗಳಾಯಿತು? ನೀವೇ ಯೋಚನೆ ಮಾಡಿ. ಈಗ ಇದು ಪ್ರಾಬ್ಲಮ್ಮು. ಈಗೇನಾಗಿದೆ, ಅವರು ಶಿಕ್ಷಕರ ನೇಮಕಾತಿಗೆ ಒಂದು 15,000 16,000 ಪೋಸ್ಟು ಎಲ್ಲವನ್ನು ಕ್ಲಬ್ ಮಾಡಿ ಅನುದಾನಿತ ಶಾಲೆಗಳು PST GPT ಎಜುಕೇಷನ್ ಮಿನಿಸ್ಟರ್ ಹೇಳ್ತಾ ಇದ್ದಾರಲ್ಲ ಫ್ಯೂ ಮಂತ್ಸ್ ಬ್ಯಾಕು, ಇವೆಲ್ಲವನ್ನು ಕ್ಲಬ್ ಮಾಡಿ ಹೆಚ್ಚು ಕಡಿಮೆ ಒಂದು ನಿಯರ್ಲಿ ಒಂದು 17,000 ಆಫ್ ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರು ಏನು ಹೇಳ್ತಾಯಿದ್ರು. ಅದಕ್ಕೂ ಮೀರಿ ಈಗ PST GPT ಇನ್ ಕೇಸ್ ನೋಟಿಫಿಕೇಷನ್ ಮಾಡೋದಾದರೆ ಆ PST GPTಗೆ ಬೇಕಾದಂಥ ಅರ್ಹತಾ ಅಭ್ಯರ್ಥಿಗಳಿಗೂ ಮೀರಿ TET ಎಕ್ಸಾಮಲ್ಲಿ ತೆರಗಡೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಥವಾ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಸಾಕಷ್ಟಿದೆ. ಏಕೆಂದರೆ ಪ್ರತಿ ಬಾರಿ ಅತಿ ಹೆಚ್ಚು ಜನರು, ಅದರಲ್ಲೂ ಈ ಪೇಪರ್ 2ನಲ್ಲಿ ಎಲಿಜಿಬಲ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಸಾಕಷ್ಟು ಜನ ಸಿಗ್ತಾ ಇರ್ತಾರೆ. ಹಾಗಾಗಿ ತುಂಬ ಅಭ್ಯರ್ಥಿಗಳು ಏನಂತ ಇದ್ದಾರೆ, ಮೊದಲು CET ಎಕ್ಸಾಮ್ ಆಗಬೇಕು. ಎಲ್ಲರ ಒಂದು ಒತ್ತಾಯ ಏನಪ್ಪ ಅಂದರೆ ಅದು ಇಟ್ಸ್ ವೆರಿ ಇಂಪಾರ್ಟೆಂಟು. CET ಎಕ್ಸಾಮ್ ಮಾಡಬೇಕು ಮೊದಲು. ಯಾಕೆಂದರೆ ಅರ್ಹತಾ ಪರೀಕ್ಷೆಗಳು ನಡೀತಾ ಇರ್ತಿದೆ. ತುಂಬ ಜನ ಅನ್ಕೋಬೋದು ಈಗ ಫ್ರೆಷರ್ಸ್ ಎಲ್ಲ ಮಾಡಿಬಿಟ್ರೆ ನಮಗೊಂದು ಚಾನ್ಸ್ ಸಿಗುತ್ತಲ್ವ ಹಾಗೆ ಹೀಗೆ ಅಂತ. ಈಗಾಗಲೇ TETಯಲ್ಲಿ ಅರ್ಹತೆಯನ್ನು ಪಡ್ಕೊಂಡು ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ಬರೀಬೇಕು, ನಾವು ಸೆಟ್ಲ್ ಆಗಬೇಕು ಅಂತಕ್ಕಂಥ ಅಂದ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳ ಅವ್ರದ್ದು ವಿಷನ್ನು ಇವ್ರಿಗಿಂತ ಜಾಸ್ತಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಫಸ್ಟು ಒಂದು CET ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಆದರೆ ಏನಾಗುತ್ತೆ, ಎಷ್ಟೋ ಜನ ಐ ಥಿಂಕ್ ಒಂದು ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ತುಂಬ ಜನ ಡಿಸಪಾಯಿಂಟ್ ಆಗಿದ್ರು, ಇದೊಂದು ಇಶ್ಯೂ ಯಾವಾಗ ಶುರುವಾಗ್ಬಿಡ್ತು ಅಂತ ಅಂದ್ಬಿಟ್ಟು ಈಗ ಮತ್ತೆ ಇಮಿಡಿಯೇಟು ಎಲ್ಲ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತಾರೆ ರಾಜ್ಯ ಸರ್ಕಾರ ಅಂತಕ್ಕಂಥ ಒಂದು ಭರವಸೆ ಮತ್ತು ಆಸೆಯನ್ನು ಇಟ್ಕೊಂಡು ಈಗ ಅವರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. TET ಅಂತೂ ನಾನು ಹೇಳ್ತಾ ಇದ್ದೀನಲ್ಲ, TETಗಿಂತ ಮುಖ್ಯವಾಗಿ CET ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಆಮೇಲೆ ಇನ್ನೊಂದಷ್ಟು ಅಪ್ಡೇಟ್ಸು ಇಲಾಖೆಗಳಿಂದ ಬರಬೇಕಾಗತ್ತೆ. ಈಗ ಇದು ರಿಸರ್ವೇಷನ್ಸ್ ಎಲ್ಲ ಏನು ಕ್ಲಿಯರ್ ಆಗಿದೆ ಈಗ ಕ್ಯಾಬಿನೆಟ್ ಮೀಟಿಂಗಲ್ಲಿ. ಇದಾದ ನಂತರದಲ್ಲಿ ಇಲಾಖೆಗಳಿಂದ ಸಕಾಲಕ್ಕೆ ಇದ್ರ ಬಗ್ಗೆ ಅಪ್ಡೇಟ್ಸ್, ಅಪ್ಕಮಿಂಗ್ ಅಪ್ಡೇಟ್ಸ್, ಅವರು ಏನು ಯಾವ ರೀತಿ ಯಾವ್ಯಾವ ಹಂತಗಳಲ್ಲಿ ರೋಸ್ಟರ್ ಸಿದ್ಧ ಆಗ್ತಾ ಇದೆ, ನೋಟಿಫಿಕೇಷನ್ಗೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಇದಾದ ನಂತರದಲ್ಲಿ ಇವೆಲ್ಲವನ್ನು ಅವರು ಕಾಲಕ್ಕೆ
ಅವರ ಐ ಥಿಂಕ್ ಎಕ್ಸ್ ಖಾತೆಯಿಂದನೋ ಅಥವಾ ಬೇರೆ ಬೇರೆ ಸಾಕಷ್ಟು ಅವ್ರದ್ದು ಅಫಿಷಿಯಲ್ ಅಕೌಂಟ್ಸ್ ಎಲ್ಲ ಇರ್ತಿದೆ, ಅವ್ರದ್ದು ವೆಬ್ಸೈಟ್ಸ್ ಎಲ್ಲ ಇರ್ತಿದೆ ಈಗ ಡಿಪಾರ್ಟ್ಮೆಂಟ್ಸ್ದೆಲ್ಲ. ಹಾಗಾಗಿ ಅದರ ಮುಖಾಂತರವಾಗಿ ಅಪ್ಡೇಟ್ಸನ್ನು ಕೊಡ್ತಾ ಇರಬೇಕು, ಆವಾಗ ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಈಗ ಇದೊಂದು ಇಶ್ಯೂ ಇತ್ತು ಅಂತ ಅಂದ್ಬಿಟ್ಟು ಇಷ್ಟು ತಿಂಗಳು ಆಗ್ಬಿಡ್ತು, ಇಶ್ಯೂ ಕ್ಲಿಯರ್ ಆದಮೇಲೆ ಮತ್ತೆ ಡಿಲೇ ಮಾಡಲಿಕ್ಕೆ ಹೋಗ್ಬಿಡ್ತು. ದಟ್ ಇಸ್ ವೆರಿ, ಅದನ್ನೇ ತುಂಬ ಜನ ಹೇಳ್ತಾ ಇದ್ದಾರೆ, ಸರ್ ಈಗ ಇಷ್ಟು ಇಶ್ಯೂ ಇತ್ತು, ಕ್ಲಿಯರ್ ಆಯಿತು ಕ್ಯಾಬಿನೆಟ್ನಲ್ಲಿ, ಇದಾದ ನಂತರದಲ್ಲಿ ಮತ್ತೆ ಇದನ್ನು ಹಿಂಗೆ ಹೇಳ್ಕೊಳ್ತಾ ಓದೋನಿಗೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಇದು. ಹಾಗಾಗಿ ನಾವು ಇಲ್ಲಿ ಏನೂ ಮಾಡಲಿಕ್ಕಾಗಲ್ಲ, ಯಾವ ಎಕ್ಸಾಮ್ಸು ಆಗಲ್ಲ ಅಂತಕ್ಕಂಥ ಒಂದು ನಿರಾಶೆಗಳನ್ನು ಮತ್ತೆ ಅವರು ಅಭ್ಯರ್ಥಿಗಳಿಗೆ ಇವರೇ ಕೊಟ್ಟಂಗೆ ಆಗಿಬಿಡುತ್ತೆ. ಹಾಗಾಗಿ ಸೊ TETಗಿಂತ ಇಟ್ಸ್ ವೆರಿ ಇಂಪಾರ್ಟೆಂಟು CET ಎಕ್ಸಾಮಿನೇಷನ್ ಆಗಬೇಕು. ಸೊ ಅದರಿಂದನೇ ಈ ಎಲ್ಲ ಸಮಸ್ಯೆಗಳಾಗ್ತಿರುವಂಥದ್ದು ಅಲ್ವಾ. ಹಾಗಾಗಿ ನೋಡಿ, ಈಗ ಪ್ರತಿ ವರ್ಷ TET ಎಕ್ಸಾಮ್ ಮಾಡೋದು, 6 ವರ್ಷ 7 ವರ್ಷ ಒಂದ್ಸಲ 10 ವರ್ಷ ಆದಮೇಲೆ CET ಎಕ್ಸಾಮ್ ನೋಟಿಫಿಕೇಷನ್ ಮಾಡೋದು. ಈಗ ಹಂಗೆ ನೋಡ್ಲಿಕ್ಕೆ ಹೋದರೆ ನಿಮಗೆ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗಿ ಎಷ್ಟು ವರ್ಷಗಳಾಗೋಯ್ತು ಅಲ್ವಾ. ಹಾಗಾಗಿ ಇದನ್ನು ತುಂಬ ಡಿಲೇ ಮಾಡೋದು, ಅರ್ಹತಾ ಪರೀಕ್ಷೆ ಒಳ್ಳೆ ದುಡ್ಡಾಗುತ್ತೆ ಇಲಾಖೆಗೆ ಅಂತಂದ್ಬಿಟ್ಟು ಇದನ್ನು ಎವ್ರಿ ಇಯರ್ ಕನ್ಫರ್ಮ್ ಮಾಡೋದು, ಹಿಂಗೆಲ್ಲ ಮಾಡಿಬಿಟ್ರೆ ಇದೇ ಸಮಸ್ಯೆಗಳಾಗೋದು. ಸುಮ್ಮನೆ ಈಗ ಏನಾಗುತ್ತೆ, TET ಅಭ್ಯರ್ಥಿಗಳ ಒಂದು ಅರ್ಹತಾ ಈ ಪ್ರಮಾಣ ಸುಮ್ಮನೆ ಎವ್ರಿ ಇಯರ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಿದೆ. ಅವಾಗ ಏನಾಗುತ್ತೆ, ಶಿಕ್ಷಕರ ನೇಮಕಾತಿಗೆ ಮಾಡಿದಾಗ ಏನಾಗುತ್ತೆ, ಸೊ ನಂಬರ್ ಆಫ್ ಕಾಂಪಿಟೇಷನ್ನು ಹೆವಿ ಹೈ ಕಾಂಪಿಟೇಷನ್ ಆಗಿಬಿಡುತ್ತೆ. ಏಕೆಂದರೆ ಇಷ್ಟು ವರ್ಷ ನೋಟಿಫಿಕೇಷನ್ ಆಗದೆ ಇರಲಿಕ್ಕೆ ಸಾಕಷ್ಟು ಕಾಂಪಿಟೇಷನ್ ಅಂತೂ ಆಗೇ ಆಗುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್ಸ್ಗೂ ಒಳ್ಳೆ ದುಡ್ಡು ಆಗ್ಬಿಡುತ್ತೆ DDL. ಯಾಕೆಂದರೆ ಯೋಚನೆನ ಸರಿಯಾದ ರೀತಿ ಮಾಡಬೇಕು, ಯಾವುದನ್ನು ಮಿಸ್ಯೂಸ್ ಮಾಡ್ಕೋ ರೀತಿಯಲ್ಲಿ ಇಲಾಖೆಗಳಾಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಇದು ಮಾಡಲಿಕ್ಕೆ ಹೋಗಬಾರ್ದು, ಆಯಿತಾ. ಹಾಗಾಗಿ ಸೊ ಇದನ್ನು ಕಾಲಕ್ಕೆ ನಿರಂತರವಾಗಿ ನೋಟಿಫಿಕೇಷನ್ ಮಾಡಿದ್ರೆ ಮಾತ್ರ ಈ ರಾಜ್ಯದ ಇಲಾಖೆಗಳ ಬಹುದೊಡ್ಡ ಸಂಖ್ಯೆಯಲ್ಲಿ ಏನು ಕೊರತೆ ಇದೆ, ಟೀಚರ್ ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳ ಕೊರತೆ ಏನಾಗಿರ್ಬೋದು, ಇವೆಲ್ಲವೂ ಕಡಿಮೆ ಆಗಬೇಕು ಅಂತಂದರೆ ಸೊ ಅದು ಕಾಲಕ್ಕೆ ರಿಕ್ರೂಟ್ಮೆಂಟ್ಸ್ ನೋಟಿಫಿಕೇಷನ್ನ ಮಾಡಬೇಕು, ಪ್ರಕ್ರಿಯೆಗಳನ್ನು ಬಹಳ ಬೇಗ ಫುಲ್ಫಿಲ್ ಮಾಡಬೇಕು. ಯಾವುದೇ ರೀತಿಯ ಕಾನೂನಿನ ವ್ಯಾಜ್ಯಗಳಿಗೆ ಬಲಿಯಾಗಬಾರ್ದು ನೋಟಿಫಿಕೇಷನ್ಸು. ಆ ರೀತಿಯಾಗಿ ಅವರು ಯೋಚನೆ ಮಾಡಿ ಸರಿಯಾದ ರೀತಿ ರೋಸ್ಟರ್ಸನ್ನು ಪ್ರಿಪೇರ್ ಮಾಡಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಬೇಕು. ಆವಾಗ ಯಾವುದೂ ಇಶ್ಯೂ ಆಗಲ್ಲ, ಅದು ಕೋರ್ಟ್ ತನಕ ಯಾವುದೂ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸೊ ಕಾದು ನೋಡಬೇಕು. ತುಂಬ ಜನ ಕೇಳ್ತಾಯಿದ್ರು TET ಮೊದಲಾಗುತ್ತೋ ಅಥವಾ CET ಮೊದಲಾಗುತ್ತೋ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಜಸ್ಟ್ ಈಗಷ್ಟೇ ರಿಸರ್ವೇಷನ್ಸ್ದು ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಆಗಿ ಒಂದು ಹಂತಕ್ಕೆ ಬಂದಿದೆ. ಈಗ ಬೇಕಲ್ಲ, ಅದು ನೆಕ್ಸ್ಟ್ ಅಪ್ಕಮಿಂಗ್ ಏನು ಎತ್ತ ಅಂತ ಗೊತ್ತಾಗಬೇಕಲ್ಲ, ಯಾರು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಲೆಟ್ ಇಟ್ ಬಿ ವೆರಿ ಪ್ರಾಕ್ಟಿಕಲ್. ಸೊ ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿಬಿಟ್ರೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಸೊ ಪ್ರೆಸೆಂಟ್ಲಿ ರಾಜ್ಯದ ಬೆಳವಣಿಗೆ ಏನಾಗ್ತಾ ಇದೆ, ಮತ್ತು ಇದು ಎಷ್ಟು ದಿನ ಆಗ್ಬೋದು ಇವೆಲ್ಲ ಮುಗಿಲಿಕ್ಕೆ, ಈ ಸೆನ್ಸಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದು ಈ ಎಲೆಕ್ಷನ್ಸ್ ಏನಿದು ಇದೊಂದು ನಡೀತಾ ಇದೆ ಇವೆಲ್ಲವೂ ಮುಗಿಲಿಕ್ಕೆ ಏನೇನಾಗ್ಬೋದು ಅಂತ. ಹಾಗಾಗಿ ಇಟ್ ಟೇಕ್ಸ್ ಟೈಮ್. ಆದರೆ ಇಟ್ ಟೇಕ್ಸ್ ಟೈಮ್ ಅಂತ ಹೇಳಿಬಿಟ್ಟು ಸುಮ್ಮನೆ ಇವರು ಈಗ ಇಲ್ಲದೇ ಇರೋ ರೀಸನ್ಸ್ ಎಲ್ಲ ಕೊಟ್ಕೊಂಡು ಸುಮ್ಮನೆ ಎಳಿತಾ ಹೋಯ್ತು ಅಂತಂದರೆ ಏನಾಗುತ್ತೆ, ಇನ್ನೊಂದು 5-6 ತಿಂಗಳಾಗ್ಬಿಡುತ್ತೆ, ಆಮೇಲೆ ಪ್ರಾಬ್ಲಮ್ ಆಗೋದು ಬೇಡ ಈಗ, ಆಯಿತಾ. ಹಾಗಾಗಿ ನೆಕ್ಸ್ಟು ಅಕಾಡೆಮಿಕ್ ಇರೋಷ್ಟೊತ್ತಿಗೆಲ್ಲ ಐ ಥಿಂಕ್ ಮ್ಯಾಕ್ಸಿಮಮ್ ಇವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನೋಟಿಫಿಕೇಷನ್ ಮಾಡಿದ್ರೆ ತುಂಬ ಜನ ಪಾಪ ಇಷ್ಟು ವರ್ಷಗಳ ಕಾಲ ಯಾರು ವೆಯ್ಟ್ ಮಾಡ್ತಾಯಿದ್ರು, ಎಲ್ಲ ಪೂರ್ವಸಿದ್ಧತೆಯನ್ನು ಮಾಡಿ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ಪಡ್ಕೊಂಡು ಅವ್ರದ್ದೇ ಆದಂಥ ಟೈಮ್ ಟೇಬಲ್ ಹಾಕ್ಕೊಂಡು ರೆಫರ್ ಮಾಡಲಿಕ್ಕೆಲ್ಲ ಹಾಕ್ಕೊಂಡ್ರು ಆ ಎಲ್ಲ ಅಭ್ಯರ್ಥಿಗಳಿಗೆ ಅಟ್ಲೀಸ್ಟ್ ಫೈನಲಿ ಒಂದು ಒಳ್ಳೆ ಐ ಥಿಂಕ್ ಅವಕಾಶವನ್ನು ಅವ್ರು ಪಡ್ಕೊಂಡಂಗೆ ಆಗುತ್ತೆ, ಅಥವಾ ಇಲಾಖೆಗಳು ಅವ್ರಿಗೆ ಅವಕಾಶವನ್ನು ಕೊಟ್ಟಂಗೆ ಆಗುತ್ತೆ. ಇವೆಲ್ಲವೂ ಇನ್ ಟೈಮಿಗಾದರೆ. ಮತ್ತೆ ಡಿಲೇ ಮಾಡ್ತು ಅಂತಂದರೆ ಇದು ತುಂಬ ಮತ್ತೆ ಕಷ್ಟ ಆಗುತ್ತೆ, ಆಯಿತಾ. ಹಾಗಾಗಿ ಈಗ ಹೋರಾಟಗಳು ಮಾಡಬೇಕು ಅಂತಂದರೆ ಅದಕ್ಕೂ ಸಾಕಷ್ಟು ಸಮಸ್ಯೆಯನ್ನು ತಂದುಬಿಡ್ತಾರೆ. ಈಗ ನಿಮಗೆ ಮುಂಚೆ ಹೇಳಿದ್ರೆ ನಾನು ಅಕ್ಷಾದವರು ಪಾಪ ಪ್ರಿಪ್ರೇಷನ್ ಮಾಡ್ಕೊಂಡಿರೋ ಅಂತ, ಅವ್ರಿಗೆ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ನೇ ಕೊಡಲಿಲ್ಲ. ಯಾವ್ಯಾವುದೋ ಸಿಲಿ ರೀಜನ್ಸನ್ನು ಎಲ್ಲ ಕೊಟ್ಬಿಟ್ಟು ಸರಿಯಾದ ರೀತಿ ಹೋರಾಟ ಮಾಡೋದು ನೀವು ಹಾಗೆ ಹೇಗೆ ಅಂತಂದ್ಬಿಟ್ಟು ಅವ್ರಿಗೇನೇನೋ ಮಾಡಿ ಅವ್ರಿಗೆ ಅನುಮತಿಯನ್ನೇ ಕೊಡಲಿಲ್ಲ. ಹಾಗಾಗಿ ಇವೆಲ್ಲ ಸಮಸ್ಯೆಗಳು ಅದು ಮತ್ತೆ ಉದ್ಭವ ಆಗುತ್ತೆ. ಹಾಗಾಗಿ ಸೊ ಮೊದಲು ಇಲ್ಲಿ CET ನೋಟಿಫಿಕೇಷನ್ ಆಗಬೇಕು, ನೋಡೋಣ ಅದು ಎಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ ಅಂತ. ನಾವಂತೂ ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ದಟ್ ನೋಟಿಫಿಕೇಷನ್. ಅದು ನೋಡಲಿಕ್ಕೆ ಕಾಯ್ತಾ ಇದ್ದೀವಿ ನಾವು. ಬಂತು ಅಂತಂದರೆ ಇಮಿಡಿಯೇಟ್ ನಿಮ್ಗೆಲ್ಲರಿಗೂ ಅದನ್ನು ಸೊ ಹೇಳಲಿಕ್ಕೇ ಲೆಟ್ಸ್ ಸಿ, ನೋಡೋಣ. ಸೊ ದಯಮಾಡಿ ಹೀಗೆ ಫಾಲೋ ಮಾಡ್ತಾಯಿರಿ. ಏನೇನೇ ಅಪ್ಡೇಟ್ಸ್ ಸಂಬಂಧಪಟ್ಟಂಗೆ ಏನೇ ಬಂದರೂ ಕೂಡ ಸಾಧ್ಯದಷ್ಟು ಬೇಗ ಅದು ನಿಮಗೆ ತಲುಪಿಸ್ಲಿಕ್ಕೆ ನಮ್ಮ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.